ಆಡುತ್ತಾ ಆಡುತ್ತಾ ಇರುವಾಗ ನಿನ್ನ ಮುಖವನ್ನು ನಾನು ಈ ಹೊತ್ತಿನವರೆಗೆ ಪರೀಕ್ಷಿಸಿದವನಲ್ಲ. ಯಾಕೆ ಕಾಂತಿ ಹೀನವಾಯಿತು ಮಗನೇ? ಏನಾಯ್ತು ನಿನ್ನ ಮುಖಕ್ಕೆ? ಏನು ಮೊಗದಲ್ಲಿ ಕಾಂತಿ ತಗ್ಗಿತು, ಏನು ಮೊಗದಲ್ಲಿ ಕಾಂತಿ ತಗ್ಗಿತು, ಏನು ಮೊಗದಲ್ಲಿ ಕಾಂತಿ ತಗ್ಗಿತು, ನೀನು ಜನನಿಯರೊಡನೆ, ನೀನು ಜನನಿಯರೊಡನೆ ನಾವಿಗ ಕಾನನಾಂತರಕ್ಕೆ ಬಂದದು ಮಾನನಿಧಿಯೇ, ನಾವಿಗ ಕಾನನಾಂತರಕ್ಕೆ ಬಂದಕ್ಕೆ ಮಾನನಿಧಿಯೇ. ನಮ್ಮವರ ಕ್ಷೇಮ ಸಮಾಚಾರವನ್ನು ವಿಚಾರಿಸುವ ಭರದಲ್ಲಿ ನಿನ್ನ ಆನನವನ್ನ ಪರೀಕ್ಷಿಸುವುದನ್ನೇ ಮರೆತಿದ್ದೆ ಕ್ಷಣಕಾಲ. ಮುಖಕ್ಕೆ ಮುಖ ಕೊಟ್ಟು ಮಾತಾಡುವಂತ ರೂಢಿಯಲ್ಲಿರುವುದು ಬಹುಶಃ ಹೀಗೆಯೋ ಅಂತ. ವದನದ ಹದನವನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಬೇರೆ ಒಂದು ಪರಿಕರ ಬೇಕು ಹೇಳು. ವದನವೇ ಮನದ ಹದನವನ್ನು ಸೂಚಿಸುವಂತಹ ಕೈಗನ್ನಡಿಯಂತೆ. ಆ ಕೈಗನ್ನಡಿಯನ್ನೇ ಕಾಣದೆ ನಾ ಮಾತಾಡ್ತಾ ಇದ್ದೆ ಇಲ್ಲಿವರೆಗೆ ಏನು ಸ್ಪಷ್ಟವಾಯಿತು. ಈಗ ನೋಡ್ತಾ ಇದ್ದೇನೆ. ಕ್ಷೇಮ ಸಮಾಚಾರವನ್ನು ಕೇಳುವಾಗ ಯಾರ ಮುಖದಲ್ಲಿ ಆದರೂ ಕಾಂತಿ ತಗುವುದಕ್ಕುಂಟೇನು ತಮ್ಮ? ಕೇಳುವುದು ಕ್ಷೇಮ ಸಮಾಚಾರ, ಕೇಳಬೇಕೆನ್ನುವ ಹಾಗೆ ಬಯಸುತ್ತಿರುವುದು ಶುಭವಾರ್ತೆಯನ್ನ. ನಿನ್ನ ಆನನ ಕಳೆಗುಂದುತ್ತಾ ಇದೆ. ಬಿಸಿಲ ಬಂಡೆಯ ಮೇಲೆ ಎಸೆದಿರುವಂತಹ ಕಮಲದ ಹಾಗೆ ನಿನ್ನ ಮುಖ ಕಳೆಗುಂದುತ್ತಾ ಉಂಟು. ಮ್ಲಾನವದನಾಗಿ ನೆಲನೋಟಕನಾಗಿ ಯಾವುದೋ ಚಿಂತಾಭಾರವನ್ನ ಹೊತ್ತುಕೊಂಡವನ ಹಾಗೆ ನಿಂತಿದ್ದೀಯ. ಉಳಿದವರ ಮುಖದಲ್ಲಿಯೂ ಅದೇ ಛಾಯೆ ಕಾಣಿಸುತ್ತಾ ಉಂಟು. ಯಾರ ಮುಖದಲ್ಲಿಯೂ ಸುಖ ಕಾಣುತ್ತಾ ಇಲ್ಲ, ಯಾರ ಮುಖದಲ್ಲಿಯೂ ಸಂಭ್ರಮವನ್ನು ವ್ಯಕ್ತಪಡಿಸುವುದನ್ನು ಕಾಣುತ್ತಾ ಇಲ್ಲ. ಹಾಗಿದ್ದರೆ ಏನಾಗಿರಬಹುದು ನಾ ಭಾವಿಸುವುದು? ಅಲ್ಲಿಂದ ಇಲ್ಲಿಯವರೆಗೆ ರಾಮನೇ ಈ ರೀತಿಯಾಗಿರುವಂತಹ ಮುಖದ ವರ್ಚಸ್ಸು ಕಳೆದು ಹೋಗೋದಕ್ಕೆ ಕಾರಣ ಅಂತ. ಕಾನನಕ್ಕೆ ಬಂದರೂ ರಾಮನೇ ಕಾರಣನಾಗಿ ಹೋದನು ಅಂತ ನಾ ಭಾವಿಸುವುದು. ನಿಮ್ಮನ್ನು ಸತ್ಕರಿಸುವ ಭರದಲ್ಲಿ ಯಾವುದನ್ನ ಮರೆತೆ, ಯಾವುದನ್ನು ಮಾಡಬೇಕಿತ್ತು ಎನ್ನುವ ಹಾಗೂ ಮರೆತು ನನ್ನಿಂದೇನಾದರೂ ಅಪರಾಧವಾಗಿ ಈ ಮುಖದ ಕಾಂತಿ ತಗ್ಗಿತೋ ಅಂತ, ಅಥವಾ ನನ್ನವರಿಂದ ಸೀತೆಯಿಂದ ಆಗಿ ಹೀಗಾಯ್ತು, ಲಕ್ಷ್ಮಣನಿಂದ ಹಾಗೆ ಏನಾದರೂ ತೊಂದರೆ ಆಯಿತು ಅಂತ ಭಾವಿಸ್ತಾ ಇದ್ದೇನೆ. ಏನಾಯ್ತು ಅಂತ ಬಳಲಿಸಬೇಡ. ನೀ ಬಳಲಿಸಿದಷ್ಟು ಹೊತ್ತು ನನ್ನ ಎದೆ ಬಳಲುವುದಕ್ಕೆ ಆರಂಭಿಸುತ್ತದೆ. ಏನಾಯ್ತು ತಮ್ಮ? ಯಾಕೆ ಬಂದೆ? ಯಾಕೆ ಇವರನ್ನೆಲ್ಲ ಕೂಡಿಕೊಂಡು ಬಂದೆ? ಇವರನ್ನ ಕೂಡಿಕೊಂಡು ಬಂದರೂ ನಿನ್ನ ಮುಖ ಯಾಕೆ ಕಳೆಗುಂದಿದೆ? ಹೇಳಬಾರದೇನು ಮಗನೇ? ಅಣ್ಣ, ಈ ಭರತನ ಜೀವನದಲ್ಲಿ ಇಂತಹದ್ದೊಂದು ಪರಿಸ್ಥಿತಿ ಬಂದು ನಿಲ್ಲುತ್ತದೆ, ಎದುರಾಗುತ್ತದೆ ಎನ್ನುವುದಾಗಿ ಭಾವಿಸಿದವನಲ್ಲ, ಊಹಿಸಿದವನು ಅಂತ ಬೇಕಲ್ಲ ಅಂಥದ್ದು. ಹೌದಣ್ಣ, ಏನೆನ್ನುವುದಾಗಿ ಹೇಳಲಿ? ಅಣ್ಣ ಶ್ರಿತ ಪೋಷಕೆ ಅಣ್ಣ ಅಣ್ಣಾಶ್ರಿತ ಪೋಷಕೇಳು ನಿನ್ನನು ಕಳುಹಿಸಿದ
ವಶದಿ ಸುರಬನ ಪುರ ಕೈದಿದನು ಮನ ಕರಗೂತ ಸುರಬನ ಪುರ ಐದಿದನು ಅಣ್ಣ. ಅಣ್ಣಾಶ್ರಿತ ಪೂಜೆಗಳು ನಿನ್ನ ಮುಡುಗಿದ ಮೇಲೆ ಅಣ್ಣ, ಭರತ, ಈ ಭರತನನ್ನ ಇನವಂಶದ ವಾರಿಧಿಗೆ ಪ್ರತಿ ಚಂದ್ರಮರೋ ಎನ್ನುವುದಾಗಿ ನೀನು ಬಣ್ಣಿಸ್ತಾ ಇದ್ದೀಯ. ಅದು ಕೇವಲ ಮುಖಸ್ತುತಿ ಅಲ್ಲ, ಅದು ವಾಸ್ತವವೂ ಕೂಡ. ನೀನು ವಾಸ್ತವ ಅಂತ ಹೇಳ್ತಿ, ಆ, ಆದ್ರೆ ನಾನು ಭಾವಿಸಿದ್ದೇನು ಗೊತ್ತಾ? ಹಾ. ಈ ಇನವಂಶ ಎನ್ನುವಂತಹ ವಾರಿಧಿಗೆ ಹಾ. ಈ ಭರತ ಅಮಾವಾಸ್ಯೆ ಚಂದ್ರನಾಪಾದಿಯಲ್ಲಿ ಆಗುವ ಎನ್ನುವುದಾಗಿ ಭಾವಿಸ್ತಾ ಇದ್ದೇನಣ್ಣ. ನೀ ಹಾಗಾಡ್ತಿ ಅಂದ್ರೆ ರಾಮನು ಅಮಾವಾಸ್ಯೆ ಚಂದ್ರ ಆಗಬೇಕಲ್ಲ. ಆಗ್ಲಿಕ್ಕೆ ಸಾಧ್ಯ ಉಂಟೆ ಅಣ್ಣ? ಹಾಗಿದ್ರೆ ಮತ್ತೆ ನಾನಿನ್ನ ಅಣ್ಣ ಆಗುವುದು ಹೇಗೆ? ಆಗ್ಲಿಕ್ಕಿಲ್ಲ. ಆದರೆ ಅಣ್ಣ, ನಿನ್ನನ್ನು ಆಶ್ರಯಿಸಿದವರನ್ನ ಹಾ. ಕೃಪೆಯಿಂದ ನೀನು ಪಾಲಿಸುವವನು ನೀನು, ಹಾ. ಕೃಪಾ ಪೋಷಕ ನೀನು. ನಿನ್ನನ್ನ ಕಂಡು ಹಾ. ನಿನ್ನನ್ನ ಎಲ್ಲರೂ ಕೂಡ ಭಜಿಸುತ್ತಾ ಇದ್ದಾರೆ. ಹಾ. ಎಲ್ಲರಿಗೂ ರಾಮ ಬೇಕು, ಪ್ರತಿಯೊಬ್ಬನಿಗೂ ರಾಮ ಬೇಕು. ಮೊನ್ನೆ ಹುಟ್ಟಿದಂತಹ ಮಗುವಿಗೂ ರಾಮ ಬೇಕು. ಹಾ. 60 ವರ್ಷಗಳಿಂದ ಜೀವನವನ್ನ ಸಾಗಿಸಿ ಸವೆಸಿದಂತಹ ನಮ್ಮ ತಂದೆಯರಾದಂತಹ ದಶರಥ ಭೂಪತಿಗಳಿಗೂ ರಾಮ ಬೇಕು. ಆದರೆ ರಾಮನಿಂದ ಯಾರಿಗೂ ಸುಖ ಇಲ್ಲ ಎನ್ನುವುದೇ ಸತ್ಯ ಸಂಗತಿ. ರಾಮನಿಲ್ಲದೆ ಇದ್ದರೆ ನಮಗೆ ಯಾರಿಗೂ ಸುಖ ಇಲ್ಲ ಅಣ್ಣ. ನೀನಿಲ್ಲದಂತಹ ಅಯೋಧ್ಯೆ ಅಲ್ಲ, ನೀನಿರುವಂತಹ ಕಾಡಲ್ಲ, ಕಾಡೀಗ ನಾಡಾಗಿದೆ, ನಾಡೀಗ ಕಾಡಿನಂತಾಗಿದೆ ಅಣ್ಣ. ಎಲ್ಲವರ ಕುರಿತಾಗಿಯೂ ನೀನು ಎಲ್ಲವನ್ನೂ ಕೇಳ್ತಾ ಇದ್ದಿ. ತಂದೆ ಹೇಗಿದ್ದಾರೆ ಅಂತ ಕೇಳುತ್ತಿ, ಹೇಗಿದ್ದಾರೆ? ಶತ್ರುಘ್ನ ಹೇಗಿದ್ದಾರೆ ಅಂತ ಕೇಳುತ್ತಿ. ಇದ್ರಲ್ಲವೇನೋ ಅಣ್ಣ ತಂದೆ? ಇನವಂಶದ ವಿಶಾಲವಾದ ವೃಕ್ಷ ಅವರು. ಅವರ ನೆರಳಿನಲ್ಲಿಯೇ ಬದುಕುತ್ತಿರುವಂತಹ ವಟವೃಕ್ಷಗಳು ಅಥವಾ ವಟವೃಕ್ಷದ ಸಸಿಗಳು ಅಂತ ನಾವು ಹೇಳಿದ್ರು ತಪ್ಪಾಗುವುದಕ್ಕಿಲ್ಲ. ಹೌದಣ್ಣ. ಆ ವಟವೃಕ್ಷ ಹೇಗುಂಟು? ವೃಕ್ಷ ಬಂದು ತಾನು ದೊಡ್ಡದಾಗಿ ಬೆಳೆದು ಪರರಿಗೆ ಪರೋಪಕಾರವನ್ನ ಮಾಡುತ್ತದೆ. ನಿಜಾರ್ಥದಲ್ಲಿ ಆಶ್ರಿತ ಪೋಷರು ಅವರು. ಹಾಗೆ ಬಂದವನು ನೀನು. ನಿನ್ನನ್ನು ಆಶ್ರಯಿಸಿ ಬಂದವನು ನಾನು, ನಿನ್ನನ್ನು ಅನುಸರಿಸಿ ಬಂದವನು ನಾನಣ್ಣ. ಅಣ್ಣ, ಯಾರ ಕ್ಷೇಮ ಸಮಾಚಾರವನ್ನು ಹೇಳುವಂತಹ ಪರಿಸ್ಥಿತಿಯಲ್ಲಿ ಈ ಹೊತ್ತು ಭರತನಿಲ್ಲ. ಅದೇ ಏನಾಯ್ತು ನಿನ್ನ ಮುಖದ ಸುಖಕ್ಕೆ ಅಂತ. ಈ ಭರತನಿಗಿನ್ನು ಸುಖ ಇಲ್ಲ. ಯಾಕೆ? ಅಲ್ಲಿ ರಾಮನಿಲ್ಲ. ರಾಮನಿರುತ್ತಲೋ ನಿನ್ನ ಮುಖ ಹೀಗೆ ಬಾಡಿದುದು ಏನು ಅಂತ ನಾ ಕೇಳುವುದು. ಅಣ್ಣ, ಕಡೆಯದಾಗಿ ಹೇಳಬೇಕು ಅಂತ ಆದ್ರೆ, ನೀನು ಅಯೋಧ್ಯೆಯನ್ನ ಬಿಟ್ಟು ಹೊರ ಹೊಂಟೆ. ಇದು ಹೇಗಾಯ್ತು ಗೊತ್ತಾ? ಇವರು ಸ್ವರ್ಗಸ್ಥರಾದರು ಅಂತ ತಿಳಿಸುವುದಕ್ಕೆ ವಿಷಾದಿಸುತ್ತೇವೆ ಅಂತ. ಸ್ವರ್ಗ ಸೇರಿದ್ರು ಅಂತ ಹೇಳುವ ಸಂತೋಷದಲ್ಲಿ ಮತ್ತೆ ವಿಷಾದಿಸುವುದೆಂತದ್ದು? ಅವರವರ ಭಾವಕ್ಕೆ, ಅವರವರ ಭಕುತಿಗೆ ನಾನೇನು ಹೇಳಲಿಕ್ಕೆ ಸಾಧ್ಯ ಹೇಳು? ಕೆಲವರಿಗೆ ಸ್ವರ್ಗಸ್ಥರಾದ್ರು ಅಂತ ಹೇಳಿದ್ರೆ ಸಂತೋಷವಾಗ್ತದೆ, ಕೆಲವರಿಗೆ ಇಂಥವರು ಹೋದ್ರಲ್ಲ ಎನ್ನುವಂತಹ ದುಃಖವಾಗ್ತದೆ. ಅವರವರ ಭಾವ, ಅವರವರ ಭಗವಕೋ ಭಿನ್ನ ರುಚಿ ಆದ್ರೂ ಆಗಬಹುದು, ಹೇಳಲಿಕ್ಕಿಲ್ಲ. ಇನ್ನು ಕೆಲವರು ಹೇಗೆ ಗೊತ್ತಾ? ಇಂಥವನು ಹೋದ್ನ ಒಳ್ಳೇದಾಯ್ತು ಅಂತ ಹೇಳುವವರಿದ್ದಾರೆ, ಮತ್ತೆ ನಮಗಾಗುತ್ತದೆ ಸ್ಥಾನ ಅಂತ. ಹಾಗೆ ಆದ್ರೆ ಇಲ್ಲಿ ನಡೆದಂತಹ ಸಂಗತಿಯೇ ಬೇರೆ. ನೋಡು, ನಮ್ಮ ಕೈಯಲ್ಲಿರುವ 5 ಬೆರಳುಗಳೇ ವಿಷಮವಾಗಿರುವಾಗ ಮತ್ತೆ ನಾವು ಬೇರೆಯವರ ಕುರಿತಾಗಿ ಆಡುವುದಕ್ಕೇನುಂಟು? ಸಹಜ, ಅದು ಸಹಜ. ಆದ್ರೆ ನಿನ್ನ ಮುಖಕ್ಕೇನಾಯ್ತು ಅಂತ? ನನ್ನ ಮುಖ ಬಿಡಣ್ಣ, ಆದ್ರೆ ಈ ಮುಖದಲ್ಲಿ ಸುಖ ಇಲ್ಲ. ಅದನ್ನೇ ಇನ್ನು ಆ ಸುಖವನ್ನು ಕಾಣ್ಲಿಕ್ಕೂ ಸಾಧ್ಯ ಇಲ್ಲ. ನೀವು ಒಗಟಾಗಿ ಆಡಿದ್ರೆ ಈಗಲೇ ಗೊಂದಲದಲ್ಲಿರುವ ನನಗೆ ಮತ್ತೂ ಗೊಂದಲ ಹೆಚ್ಚಾಗುತ್ತದೆ. ಏನಾಯ್ತು? ಇನ್ನು ಗೊಂದಲದಲ್ಲಿ ಇಡುವುದಿಲ್ಲ ಅಣ್ಣ. ಅಂದ್ರೆ ಅಯೋಧ್ಯೆಯ ರತ್ನ ಸಿಂಹಾಸನವನ್ನೇರಿದಂತಹ ನಮ್ಮ ತೀರ್ಥರೂಪರು ನಿನ್ನಲ್ಲಿ ಪರಿಪರಿಯಾಗಿ ಕೇಳಿದರು. ನೀನು ಹೊರಟಂತಹ ಸಂದರ್ಭದಲ್ಲಿ ಈ ಕಾಲಕ್ಕೂ ನನಗೆ ವಿಷಾದವಾಗುವುದು ಅದೇ ಸಂಗತಿ. ಆ ಕ್ಷಣದಿಂದ ರಾಮನನ್ನೇ ಅನ್ನವಾಗಿಸಿಕೊಂಡು ಬಾಹ್ಯ ಪ್ರಪಂಚಕ್ಕೆ ಬಾರದೆ ಅನ್ನವನ್ನುಣ್ಣದೆ ಇಡೀ ಸಮಸ್ತ ಅಯೋಧ್ಯೆಯನ್ನ, ಇಡೀ ಸಮಸ್ತ ಜನರನ್ನ, ಇಡೀ ಪ್ರಪಂಚವನ್ನೇ ಬಿಟ್ಟು ಪರಂಧಾಮವನ್ನ ಗೈದರಣ್ಣ. ಏನು 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 ನಮ್ಮ ತಂದೆ ಸ್ವರ್ಗಸ್ಥರಾಗಿ
ಮತ್ತೊಮ್ಮೆ ಇಂತಹ ನುಡಿಯನ್ನ. ಇಂತಹ- ಇವೆಲ್ಲದ ಹಾಗೆ ಕೋಲವಾಗಿರುವಂತಹ ರಂಗನಾಥನ ಸ್ಮರಣೆಯೇ ಹೆಚ್ಚಾಗುತ್ತದೆ. ಏನು ಆಡಿದೆಯೋ ಅಂತ ಮತ್ತೆ ಪುನಃ ನಾ ಕೇಳುವುದಿಲ್ಲ. ಕೇಳಿ ಸಹಿಸಿಕೊಳ್ಳುವಂತಹ ಸ್ಥೈರ್ಯವೂ ಈ ರಾಮನ ಎದೆಯಲ್ಲಿ ಉಳಿದಿಲ್ಲ. ಅಣ್ಣ, ಒಂದೇ ಒಂದು ವಾಕ್ಯವನ್ನ ನೀನು ಕೇಳಿದವಾಗ ಇಂಥ ಮಾತನ್ನ ಆಡ್ತಿ. ಕೈಕೇಯದಿಂದ ಸಾಕೇತಕ್ಕೆ ಬಂದಾಗ ಆ ಕಡೆ ಅಣ್ಣನಿಲ್ಲ, ಈ ಕಡೆ ತಂದೆ ಇಲ್ಲ, ಅಂತಹ ಅನಾಥ ಸ್ಥಿತಿಯಲ್ಲಿದ್ದಂತಹ ನನ್ನ ಪರಿಸ್ಥಿತಿಯನ್ನ ನೋಡಣ್ಣ ನೀನು. ನೀನಾಡುವ ಕಾಲಕ್ಕೆ ನನ್ನವರನ್ನೇ ನಾ ಗುರುತಿಸುತ್ತಿದ್ದೇನೆ. ಒಂದು ಕಾಲಕ್ಕೆ ದಶರಥನ ಕರವನ್ನ ಕಟ್ಟಿ ಸೆರೆಗಟ್ಟುತ್ತೇನೆ ಅಂತ ಹೇಳಿದ ಲಕ್ಷ್ಮಣ ಇನ್ನು ತಂದೆಯವರಿಲ್ಲ ಅಂತ ಹೇಳಿದಾಗ ಬುಡ ಕಡಿದ ಬಾಳೆಯ ಹಾಗೆ ಮೂರ್ಛಾಗತನಾಗಿ ಬಿದ್ದಿದ್ದಾನೆ. ಲಕ್ಷ್ಮಣನೇ ಹೀಗಾದ್ರೆ ಜಾನಕಿಯ ಪರಿಸ್ಥಿತಿ ಎಂತು ಅಂತ ನೋಡಿದರೆ ಆಕೆಯ ಸ್ಥಿತಿಯನ್ನು ವರ್ಣಿಸುವುದಕ್ಕೆ ಶಬ್ದಗಳೇ ಸಿಗುತ್ತಿಲ್ಲ. ಶಬ್ದದಾರಿದ್ರ್ಯ ಉಂಟಾಗುತ್ತಾ ಉಂಟು. ಯಾವಾತನ ಆಶ್ರಯದಲ್ಲಿ ನಾವೆಲ್ಲರೂ ಆಶ್ರಿತರಾಗಿದ್ದೆವು ಅಂತಹ ವಿಶಾಲ ವೃಕ್ಷವೇ ಬುಡ ಕಡಿದ ಹಾಗೆ ಬೀಳುತ್ತದೆ ಅಂತ ಆದ್ರೆ ಮತ್ತೆ ಅಲ್ಲಿರುವಂತಹ ಆಶ್ರಿತರಾದವರಿಗೆ ಮತ್ತೆ ಗತಿ ಏನು ಎನ್ನುವಂತಹ ಪ್ರಶ್ನೆ ಉಂಟಾಗುತ್ತಾ ಇದೆ. ತಂದೆ ನಮ್ಮನ್ನು ಆಗಲಿದ್ದು ನಿಜವೇನು ಮಗನೇ? ವಿನೋದಕ್ಕೂ ನೀ ಹೀಗೆ ಆಡುವುದಿಲ್ಲ ಅಂತ ನನಗೆ ಗೊತ್ತು. ಆದರೂ ನಾನು ಕೇಳುವುದು ಖಾತ್ರಿಪಡಿಸಿಕೊಳ್ಳುವುದಕ್ಕೆ ತಂದೆಯವರಿಲ್ಲವೇನೋ? ಅಣ್ಣ, ತಂದೆಯವರು ಸ್ವರ್ಗಸ್ಥರಾದುದು ನಿಜವೇನು ಮಗನೇ? ಹೌದಣ್ಣ, ತಂದೆಯವರು ಸ್ವರ್ಗಸ್ಥರಾಗಿ ಅನೇಕ ದಿನಗಳೇ ಸಂದು ಹೋದವು. ಶಿವ 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 ಶಿವ. ಕೆಲವೊಮ್ಮೆ ಸತ್ಯ ಅಪ್ರಿಯವಾಗಿರ್ತದೆ ಎನ್ನುವ ಸತ್ಯ ಅರ್ಥವಾಗುತ್ತಾ ಉಂಟು. ಅಪ್ರಿಯವಾದರೂ ಸತ್ಯ ಕಟುವಾದುದು ಎನ್ನುವ ಸತ್ಯ ಅರ್ಥವಾಗುತ್ತಾ ಉಂಟು. ಸತ್ಯವೆಲ್ಲವೂ ಪ್ರಿಯವಾಗಬೇಕು ಅಂತಿಲ್ಲ. ಪ್ರಿಯವಾದುದೆಲ್ಲವೂ ಸತ್ಯವಾಗಿರುತ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ, ಸಾಧ್ಯ ಇಲ್ಲ. ನೀನಾಡುತ್ತಿರುವುದು ಅಪ್ರಿಯವಾದಂತಹ ಸತ್ಯ ಅಂತ ಅರಗಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾ ಇದ್ರೂ ಕೂಡ ಯಾಕೋ ರಾಮನ ಮನಸ್ಸು ಕಸಿವಿಸಿಗೊಳ್ತಾ ಇದೆ. ನನ್ನವರನ್ನ ಸಂತೈಸುವುದಕ್ಕೆ ನಾ ಅಸಮರ್ಥರಾಗುತ್ತಾ ಇದ್ದೇನೆ. ಇಷ್ಟು ಮಾತ್ರ ಹೇಳಬಲ್ಲೆ. ಯಾರೂ ದುಃಖಿಸಬೇಡಿ. ಯಾಕೆ ಅಂತಂದ ಕೇಳಿದ್ರೆ ಮುಂದಾಗಬೇಕಾದ ಕಾರ್ಯ ಗುರುತರವಾದದ್ದು. ಅದಕ್ಕೆ ನಾವು ಮುಂದಾಗಬೇಕಲ್ಲವೇನೋ? ವೇದೋಕ್ತ ಮಂತ್ರದಿಂದ ಪರಕರ್ಮಂಗಳ ನಿಜವಾಗಿಯೂ ಸಲ್ಲಿಸಬೇಕಾದ ಕರ್ತವ್ಯ ಇದು. ವೇದೋಕ್ತ ಮಂತ್ರದಿಂದ ಅಪರ ಕರ್ಮಗಳ ಅಪರ ಕರ್ಮಂಗಳ ಸಾಧಿಸಿಯ ದಾನ ದಕ್ಷಿಣ ಓಮ ಅಪರ ಕಾರ್ಯದಲ್ಲಿ ದಾನ ದಕ್ಷಿಣೆಯೇ ಪ್ರಧಾನವಾಗುತ್ತದೆ. ಸಾಧಿಸಿಯ ದಾನ ದಕ್ಷಿಣ ಎಲ್ಲವನ್ನೂ ನೇಮದಲ್ಲಿಯೇ ವಿರಚಿಸಬೇಕಾದದು ಕರ್ತವ್ಯ. ಮೇಧಿನೀಶಗ ಸ್ವರ್ಗವ ಕೊಡಿಸಿ ಮೇಧಿನೀಶಗ ಸ್ವರ್ಗವಂ ಕೊಡಿಸಿ ಮೇಧಿನೀಶಗೆ ಸ್ವರ್ಗವಂಗೊಳಿಸಿ ಸಕಲ ಪಿತೃಜನರ ಸಂತುಷ್ಟಿಗೊಳಿಸಿ ಆದಿವಸ ಉಪವಾಸದೊಳಿರ್ತ ಶ್ರೀರಾಮಚಂದ್ರ ಪ್ರಾಜ್ಞರಾದವರೊಂದು ಮಾತನ್ನಾಡಿದರು. ಶರಣರ ಜೀವನವ ಮರಣದಿ ಕಾಣು ಎನ್ನುವ ಹಾಗೆ. ಇದು ನಿಜವಾದ ಮಾತು. ಮಾವನಿಲ್ಲ ಎನ್ನುವ ವಾರ್ತೆಯನ್ನು ಕೇಳಿ ಸೀತೆ ಆಡಿದಳಲ್ಲ. ಮಾವನ ಗುಣವ ಪಾಡುವಡೆ 1000 ನಾಲಿಗೆಗಳಿರಬೇಕು, ಆವರಿಗೆ ಸಮ ದೇವರಿಗೆ ಸಮಾನ ಎನ್ನುವ ಹಾಗೆ. ಇದಕ್ಕಿಂತಲೂ ಒಂದು ವಿಶೇಷವಾದ ವಾಕ್ಯ ಇನ್ನೊಂದು ಇರುವುದಕ್ಕೆ ಸಾಧ್ಯವೋ ಹೇಳು? ಇದು ಕೃತಕವಾದ ಮಾತಲ್ಲ, ಇದು ಕಂಠದಿಂದ ಹುಟ್ಟಿದ ಮಾತಲ್ಲ, ಇದು ಹೃದಯದಿಂದ ಬಂದಿರುವಂತಹ ಸತ್ಯವಾದ ಮಾತು. ಹೌದಣ್ಣ, ಅದು ನಿಜವಾದದ್ದು. ತಂದೆಯವರು ನಮ್ಮನ್ನಿಲ್ಲ, ನಮ್ಮ ನಗಲಿದ್ದಾರೆ. ಸತ್ತವರು ನಮ್ಮ ನಗಲಿದರು ಎನ್ನುವ ಕಾರಣಕ್ಕೆ
ಇದ್ದವರು ಹೊತ್ತು ಫಲವೇನು? ಹ್ಮ್ ಅವರ ಜೀವನವನ್ನ ಸಾರ್ಥಕಗೊಳಿಸಿ ಪರಂಧಾಮವನ್ನ ಇದ್ದಿದರು. ಇದು ಅವರ ಜೀವನದ ಮಹೋತ್ತುಂಗವಾದಂತಹ ಒಂದು ಸಂಗತಿ ಅಂತ ಭಾವಿಸಬೇಕು. ಜೀವನದಲ್ಲಿ ಹುಟ್ಟು ಆಕಸ್ಮಿಕ, ಮರಣ ನಿಶ್ಚಯ, ಬದುಕು ಅನಿವಾರ್ಯ. ಹುಟ್ಟಿದವ ಸಾಯಲೇಬೇಕಾದದು ಜೀವ ಅಥವಾ ಜೀವಿಗಳ ಲಕ್ಷಣ. ಸಾಯಲಿಲ್ಲ ಅಂತಾದ್ರೆ ಮತ್ತೆ ಹುಟ್ಟು ಇಲ್ಲ ಎನ್ನುವುದೇ ಅರ್ಥ. ಹಾಗಿರುವಾಗ ತಂದೆಯವರು ನಮ್ಮನ್ನು ಅಗಲಿದ್ದಾರೆ ಎನ್ನುವ ಕಾಲಕ್ಕೆ ದುಃಖಿಸುತ್ತಾ ಕುಳಿತೆವು ಅಂತಾದ್ರೆ ಮಕ್ಕಳಾಗಿ ನಾವು ಮಾಡಬೇಕಾದ ಕರ್ತವ್ಯದಲ್ಲಿ ನಾವು ವಿಮುಖರಾಗುವ ಹಾಗಿಲ್ಲವಲ್ಲ. ಈಗಾಗಲೇ ನೀನು ಅಯೋಧ್ಯಾಪುರದಲ್ಲಿ ಪಿತೃವಿಗೆ ಸಲ್ಲಬೇಕಾಗಿರುವ ಸಕಲ ಅಪರ ಕಾರ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸಿದ್ದೀಯಾ ಅಂತ ಭಾವಿಸುತ್ತೇನೆ. ಹಿರಿಯ ಮಗನಾದ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸಬೇಡವೇನು? ನಿಭಾಯಿಸಬೇಕು. ಹಾಗಾಗಿ ನಾನು ಪಿತೃವಿಗೆ ಪಿಂಡ ಪ್ರದಾನವನ್ನು ಮಾಡಬೇಕು. ಹೇಗೆ? ನೀ ಮಾಡಿದ ಹಾಗಲ್ಲ. ಮತ್ತೆ ಯಾವತ್ತೂ ಕೂಡ ಪಿತೃವಿಗೆ ಪಿಂಡ ಪ್ರದಾನವನ್ನು ಮಾಡುವಾಗ ಐಶ್ವರ್ಯವನ್ನ ಪ್ರಧಾನವಾಗಿರಿಸಿಕೊಳ್ಳುವುದಲ್ಲ. ಮತ್ತೆ ಇರುವ ಸ್ಥಿತಿಯಲ್ಲಿ ಯಾವುದು ಇದೆಯೋ ಅದನ್ನೇ ಪಿಂಡವಾಗಿ ಅರ್ಪಿಸಬೇಕು. ಅರಮನೆಯಿಂದ ತಂದಿರುವಂತಹ ಸಕಲ ವಸ್ತುಗಳನ್ನು ನಾ ಬಳಸಿಕೊಳ್ಳುವ ಹಾಗಿಲ್ಲ. ಯಾಕೆಂದ್ರೆ ನಾನು ವನಗಮನವನ್ನು ಮಾಡಿ ದೀಕ್ಷಾಬದ್ಧನಾದವನು. ಹಾಗಾಗಿ ನಾನು ಉಣ್ಣುವಂತಹ ಈ ಕಂದಮೂಲಾದಿಗಳ ಪ್ರತೀಕವಾಗಿ ಇಂಗುದಿಯ ಬೇರನ್ನೇ ಪಿಂಡ ಪ್ರದಾನವಾಗಿ ಅರ್ಪಿಸುವುದಕ್ಕೆ ಸಿದ್ಧನಾಗುತ್ತಾ ಇದ್ದೇನೆ. ಅದನ್ನೇ ದಾನ ದಕ್ಷಿಣೆಗಳಾಗಿ ಸಲ್ಲಿಸುವುದಕ್ಕೆ ಸಿದ್ಧನಾಗುತ್ತಾ ಇದ್ದೇನೆ. ಮಂತ್ರದಿಂದಲೂ ಕೆಲವೊಂದು ಕಾರ್ಯಗಳನ್ನು ತಂತ್ರದಿಂದಲೂ ಶ್ರದ್ಧಾಪೂರ್ವಕವಾಗಿ ವಿರಚಿಸುತ್ತಾ ಇದ್ದೇವೆ. ಶ್ರಾದ್ದ ಅಂತಂದ್ರೆ ಏನು? ಶ್ರದ್ಧೆಯಿಂದ ಮಾಡುವುದು ಯಾವುದೋ ಅದುವೇ ಶ್ರಾದ್ದ. ಹಾಗಾಗಿ ನಾವೆಲ್ಲರೂ ಶ್ರದ್ಧೆಯಿಂದ ಮಾಡಿರುವಂತಹ ಈ ಶ್ರಾದ್ದದಿಂದ ಪಿತೃ ಆಗಿರುವಂತಹ ದಶರಥ ಭೂಪಾಲರು ಪಿತೃಸ್ಥಾನವನ್ನು ಅಲಂಕರಿಸಿದ್ದಾರೆ. ಪಿತಾಮಹರು ವಿರಾಜಮಾನರಾಗಿರುವಂತಹ ಪಿತೃಲೋಕವನ್ನು ಸೂರೆಗೊಂಡಿದ್ದಾರೆ. ಅರ್ಥಾತ್ ನಾವು ಅವರಿಗೆ ಪಿತೃಸ್ಥಾನವನ್ನು ಕರುಣಿಸಿದ್ದೇವೆ, ಪಿತೃಲೋಕದ ಸ್ಥಾನವನ್ನು ಸ್ಥಿರಗೊಳಿಸಿದ್ದೇವೆ ಅಂತ ಅರ್ಥ. ಪುತ್ರ ಅಂತ ಕರೆಯುವುದು ಯಾತಕ್ಕೆ? ಪುತು ತ್ರಾಯತೆ ಇತಿ ಪುತ್ರ. ಪುನ್ನಾಮ ನರಕದಿಂದ ಯಾರು ವಿಮೋಚನೆಗೊಳಿಸುತ್ತಾರೋ ಅವರೇ ನಿಜವಾದ ಪುತ್ರ. ನಿಜಾರ್ಥದಲ್ಲಿ ಆ ಕೆಲಸವನ್ನು ನಾವು ಮಾಡಿದವರಾಗಿದ್ದೇವೆ, ಉಪವಾಸವಿದ್ದೇವೆ. ಇದು ನಮ್ಮ ಭಕ್ತಿಯ ಪರಮೋತ್ತುಂಗವಾಗಿರುವಂತಹ ಶೃಂಗವಾದಂತಹ ಸಂಗತಿ. ಚಿತ್ರಕೂಟದಲ್ಲಿಯೇ ನಾವೆಲ್ಲರೂ ಸೇರಿ ಪಿತೃಕಾರ್ಯವನ್ನು ಬಹಳ ಸಾಂಗವಾಗಿ ವಿಜೃಂಭಣೆಯಿಂದ ಅಂತ ಆಡುವುದಿಲ್ಲ. ಪಿತೃಕಾರ್ಯವನ್ನು ವಿಜೃಂಭಣೆಯಿಂದ ಮಾಡುವುದಿಲ್ಲ. ಸಾಂಗವಾಗಿ ಶ್ರದ್ಧಾಭಕ್ತಿಗಳಿಂದ ವಿರಚಿಸಿ ಆಯಿತು. ನಿಜಕ್ಕೂ ಆ ಪಿತನಿಗೆ ಸ್ವರ್ಗದಲ್ಲಿ ಸ್ಥಾನ ಸ್ಥಿರವಾಯಿತು ಎನ್ನುವ ನಂಬುಗೆ ನಮ್ಮದ್ದು. ಸತ್ತ ಬಳಿಕ ಸ್ವರ್ಗ ಸಿಗುತ್ತದೆಯೋ ನರಕ ಸಿಗುತ್ತದೆಯೋ ಕಂಡವರಿಲ್ಲ. ಎಲ್ಲವೂ ನಂಬಿಕೆಯ ನೆಲೆಯಲ್ಲಿ ಸಾಗುವುದಾದ್ದರಿಂದ ನಮ್ಮ ಕರ್ತವ್ಯದಲ್ಲಿ ಲೋಪ ಆಗಲಿಲ್ಲ ಅಂತಾದ್ರೆ ಪಿತೃವಿಗೆ ಆ ಸ್ಥಾನ ಲಭ್ಯವಾಗಿದೆ ಎನ್ನುವುದೇ ಅರ್ಥ. ಇಷ್ಟು ಮಾಡಿ ನಿಮ್ಮ ಕುರಿತಾಗಿ ಒಂದೆರಡು ಆಡುವುದಕ್ಕುಂಟು. ನೀವು ಬಂದುದು ಲೇಸ ಆಯಿತು ತಮ್ಮ, ಬಂದುದು ಲೇಸ. ಬಂದುದು ಲೇಸಾಯಿತು ನೀವು ನಿಜವಾಗಿಯೂ ಮುಂದೆ ಮಾಡ್ಬೋದಿನ್ನೇನು ನಾವು ಮುಂದೆ ಮಾಡ್ಬೋದಿನ್ನೇನು ನಾವು ಎಂದಿಗಾದರೊಂದು ದಿನ ಸಿದ್ಧ ಈ ಹೊಂದದೆ ನಿಲ್ಲದು ಇದು ಬದ್ಧ. ಒಂದು ಸಾಗಿದು ನೀವು ಹೀಗಾದ ಮೇಲೆ ಒಂದು ಮಾಡ್ಬೋದಿನ್ನೇನು ನಾವು ಸಾಗಿತು. ಆತ್ಮಶುದ್ಧಿಯಿಂದ ಶುದ್ಧ ಸಂಕಲ್ಪವನ್ನಿರಿಸಿಕೊಂಡು ತೊಡಗುವ ಆತನಿಗೆ ಶುಭವೇ ಇದಿರಾಗುತ್ತದೆ ಎನ್ನುವ ಮಾತು ಸತ್ಯ. ಯಾಕೆ ಮಾತನಾಡಿದೆ? ಯಾಕೆ? ನಮ್ಮ ಯಾರ ಮನಸ್ಸಿನಲ್ಲಿಯೂ ಕಲ್ಮಶ ಇಲ್ಲ ಎನ್ನುವುದು ಸಾಬೀತಾಯ್ತಲ್ಲ.
ನಮ್ಮ ಮನಸ್ಸು ಶುದ್ಧವಾಗಿರುವಾಗ ಅಪೌರುಷೇಯವಾಗಿರುವಂತಹ ಯಾವುದೋ ಶಕ್ತಿಯೇ ನಮ್ಮನ್ನ ಶುಭ ಕಾರ್ಯಕ್ಕೆ ಜಾಗೃತಗೊಳಿಸ್ತದೆ. ನಾವು ಮಾಡುವ ಕಾರ್ಯ ಅಲ್ಲ ಅದು. ಅದಿಲ್ಲ ಅಂತ ಆದ್ರೆ ಪಿತೃವಿನ ಮರಣ ವಾರ್ತೆಯನ್ನ ರಾಮ ಅರಿಯುವ ಬಗೆಯಾದರೂ ಹೇಗೆ ಹೇಳು? ಹಾಗಾಗಿ ನೀ ಬಂದುದು ಲೇಸಾಯ್ತು. ಮರಣ ವಾರ್ತೆಯನ್ನು ಹೊತ್ತು ತಂದೆ ಎನ್ನುವ ಹಾಗಲ್ಲ. ಭರತನನ್ನ ಕಂಡ ಸಂತಸದ ಜೊತೆಯಲ್ಲಿ ಅಗಲಿರುವಂತಹ ಪಿತೃವಿನ ಮರಣ ವಾರ್ತೆಯನ್ನು ಸಹಿಸಿಕೊಳ್ಳಬೇಕು. ಶುಭವನ್ನು ಸ್ವೀಕರಿಸುತ್ತೇವೆ ಅಂತ ಆದ್ರೆ ಅಶುಭವನ್ನು ಸ್ವೀಕರಿಸುವ ಸ್ಥೈರ್ಯ ನಮ್ಮಲ್ಲಿರಬೇಕು. ಶುಭವನ್ನು ಮಾತ್ರ ಸ್ವೀಕರಿಸುತ್ತೇವೆ ಎನ್ನುವ ಹಾಗಿಲ್ಲ. ಅಂದುದು ಲೇಸಾಯಿತು ಮಗನೇ, ಹೋದವರಿಗಾಗಿ ನೊಂದು ಫಲವೇನು? ರಾಮ ಹೀಗೆ ಆಡ್ತಾನೆ ಅಂತಂದ್ರೆ ರಾಮನಿಗೆ ಆ ದಶರಥನ ಕುರಿತಾಗಿ ಹಾಗಿದ್ರೆ ಮೋಹವೇ ಇಲ್ಲವೇ ಅಂತ ಅರ್ಥ ಅಲ್ಲ. ಪಿತೃವಿನ ಮರಣದ ಬಳಿಕ ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ, ತಂದೆಯ ಸ್ಥಾನವನ್ನು ತುಂಬಬೇಕಾದವನು ಅಣ್ಣನು. ಅಣ್ಣನೇ ದುಃಖಿಸುತ್ತಾ ಕುಳಿತ ಅಂತಾದ್ರೆ ಮತ್ತೆ ಸಂತೈಸುವುದು ಯಾರು? ಹಾಗಾಗಿ ಮೃಣ್ಮಯವಾಗಿರುವಂತಹ ಶರೀರ ಇದು, ಪಂಚಭೂತಗಳಿಂದ ಸೃಷ್ಟಿಯಾಗಿರುವಂತಹ ಈ ದೇಹ ಒಂದಲ್ಲ ಒಂದು ದಿನ ಪಂಚಭೂತಗಳಲ್ಲಿ ಲೀನವಾಗಲೇಬೇಕು. ಪ್ರತಿನಿತ್ಯ ನಾವು ಹೊಸದಾಗಿರುವಂತಹ ವಸನವನ್ನ ಧರಿಸುತ್ತೇವೆ. ವಸನ ಕೊಳೆಯಾಯಿತು ಎನ್ನುವ ಕಾರಣಕ್ಕೆ ಆ ವಸನವನ್ನ ಬದಲಿಸಿ ಬೇರೊಂದು ವಸನವನ್ನ ಧರಿಸುತ್ತೇವೆ. ಆತ್ಮವೂ ಹಾಗೆ. ಯಾವ ಕಾಲಕ್ಕೆ ತನಗೆ ಈ ದೇಹವೆನ್ನುವಂತಹ ವಸನ ಅರ್ಥಾತ್ ಬಟ್ಟೆ ಮಲಿನವಾಯಿತು ಅಂತ ಅನಿಸುತ್ತದೆಯೋ ಬೇರೊಂದು ಕಾಯವನ್ನು ಅರಸಿಕೊಂಡು ಹೋಗುತ್ತದೆ. ಇದು ಇಷ್ಟೇ ಸ್ವಾಭಾವಿಕವಾದದ್ದು. ಆತ್ಮ ಅವಿನಾಶಿಯಾದರೂ ದೇಹಕ್ಕೆ ಜರಾಮರಣ ಎನ್ನುವಂತಹದ್ದು ಉಂಟಲ್ಲ. ಆ ಕಾರಣದಿಂದ ನಮ್ಮ ಮರಣವನ್ನು ಅಪ್ಪಿದ್ದಾರೆ. ನಾವು ಸಂತೋಷ ಪಡಬೇಕು. ಯಾಕೆ ಯಾಕೆ? ಯಾರೂ ಸಾಧಿಸದಂತಹ ಜೀವನವನ್ನ, ಯಾರೂ ಸಂಭ್ರಮಿಸದಿರುವಂತಹ ಜೀವನವನ್ನ ಅವರು ಸಾರ್ಥಕಗೊಳಿಸಿದವರು. ವ್ಯಕ್ತಿಯೊಬ್ಬ ಸತ್ತ ಬಳಿಕ ಸ್ವರ್ಗಸ್ಥನಾಗುವುದು. ನಮ್ಮಯ್ಯ ಹಾಗಲ್ಲ. ಬದುಕಿರುವಾಗಲೇ ಸುರೇಂದ್ರನ ಅರ್ಧಾಸನವನ್ನ ಸೂರೆಗೊಂಡವನು, ಸಮಸ್ತ ಸುರನಿವಾಹದಿಂದಲೇ ಪೂಜಿತನಾದವನು. ಅಷ್ಟೇ ಅಲ್ಲ, 60,000 ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ಒಂದು ಸ್ವಲ್ಪವೂ ಕೂಡ ಕೊರತೆ ಉಂಟಾಗದೇ ಇರುವ ಹಾಗೆ ಆಳ್ವಿಕೆಯನ್ನು ನಡೆಸಿದವರು. ಜೊತೆಗೆ ನಮ್ಮ ನಾಲ್ವರಿಗೂ ಪಿತೃವಿನ ಸ್ಥಾನದಲ್ಲಿ ನಿಂತು ಮಾಡಬೇಕಾದಂತಹ ವಿವಾಹ ಸಂಬಂಧವನ್ನು ಪೂರ್ಣಗೊಳಿಸಿದ್ದಾರೆ. ಇದು ತಂದೆಯಾದವ ಮಾಡಬೇಕಾದಂತಹ ಪರಮೋಚ್ಚ ಕರ್ತವ್ಯ. ಮಕ್ಕಳನ್ನ ಪಡೆದ ಮಾತ್ರಕ್ಕೆ ಪಿತೃವಿನ ಸಾರ್ಥಕತೆ ಉಂಟಾಗುವುದಿಲ್ಲ. ಮಕ್ಕಳಿಗೆ ಯೋಗ್ಯ ಶಿಕ್ಷಣವನ್ನು ಕೊಡಿಸಬೇಕು. ಅದನ್ನೂ ಮಾಡಿಸಿದ್ದಾರೆ. ಲೋಕದಲ್ಲಿ ವಿಶ್ವಾಮಿತ್ರರು ವಸಿಷ್ಠರು ಬದ್ಧದ್ವೇಷಿಗಳು ಆದರೂ ಕೂಡ ದಶರಥನ ಪುತ್ರರ ಸನ್ನಿವೇಶದಲ್ಲಿ ಇಬ್ಬರೂ ಮೈತ್ರಿ ಭಾವವನ್ನು ತೋರಿಸುತ್ತಾರೆ. ಬಲ ಅತಿಬಲ ಎನ್ನುವಂತಹ ವಿಶಿಷ್ಟವಾಗಿರುವಂತಹ ವಿದ್ಯೆಯನ್ನು ಧಾರೆ ಎರೀತಾರೆ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ ಲೋಕದ ಶುದ್ಧ ವೈರಿಗಳು ಅಂತ ಯಾರೋ ಒಬ್ಬರು ಆಡಿದ್ರಂತೆ. ನಮ್ಮ ತಂದೆ ವಿದ್ಯೆ ಕಲಿಸಿದ್ದಾನೆ, ಸಾರ್ಥಕ ಜೀವನವನ್ನು ನಡೆಸಿದ್ದಾನೆ. ತುಂಬು ಜೀವನವನ್ನು ನಡೆಸಿ ವೃದ್ಧಾಪ್ಯದ ಕಾಲದಲ್ಲಿ ಇಹದ ಋಣವನ್ನ ಕಳೆದು ಸ್ವರ್ಗಧಾಮವನ್ನು ಸೇರಿದ್ದಾರೆ. ಇದಕ್ಕೆ ನಾವು ಸಂತೋಷ ಪಡಬೇಕು, ದುಃಖ ಪಡುವ ಹಾಗಿಲ್ಲ. ನಾವು ದುಃಖ ಪಟ್ಟೆವು ಅಂತಾದ್ರೆ ಸ್ವರ್ಗಸ್ಥರಾಗಿರುವಂತಹ ತಂದೆಯವರಿಗೆ ಪಿತೃಸ್ಥಾನದಲ್ಲಿ, ಪಿತೃಲೋಕದಲ್ಲಿ ಸ್ಥಾನ ಚ್ಯುತಿಯಾಗುತ್ತದೆ. ಹಾಗಾಗಬಾರದು. ನಮ್ಮ ಕಣ್ಣೀರು ಅವರ ಆತ್ಮ ತೊಳಲಾಡುವುದಕ್ಕೆ ಕಾರಣವಾಗಬಾರದು. ಹಾಗಾಗಿ ನೀ ಬಂದುದು ಲೇಸಾಯಿತು ಮಗನೇ. ನಿಜವಾಗಿಯೂ ಈಗ ನೀ ಮಗನೇ ನನಗೆ ಹೌದು. ಅಣ್ಣನಾದವನು ತಂದೆಯಾಗುತ್ತಾನೆ ಅಂತ ಆದ್ರೆ ತಮ್ಮನಾದವನು ಮಗನೇ ಆಗಬೇಕು ಅಥವಾ ಆಗುತ್ತಾನೆ. ಹಾಗಾಗಿ ದುಃಖಿಸಬೇಡಿ. ತಂದೆಗೆ ಸಲ್ಲಬೇಕಾದ ಎಲ್ಲವನ್ನೂ ಸಲ್ಲಿಸಿ ಆಗಿದೆ. ಈಗ ನೀ ಮಾಡಬೇಕಾದುದೇನು ಗೊತ್ತಾ?